ಮಂತ್ಲಿ ಸೈಕಲ್ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಇರುವಂಥ ಸಮಸ್ಯೆ. ಸೊ ಈ ಒಂದು ಸಮಸ್ಯೆ ಬಂದಾಗ ಸಾಕಷ್ಟು ಜನದ ಮನೆಯಲ್ಲಿ ಒಂದೊಂದು ರೀತಿಯಾಗಿರುವಂಥ ಪದ್ಧತಿಗಳಿರುತ್ತೆ. ಕೆಲವರು ಮನೆಯಲ್ಲಿ ತುಂಬ ಕಾಮನ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಲವರು ಮನೆಯಲ್ಲಿ 5 ದಿನ ನೀನು ಅಡುಗೆ ಮನೆ ಬರಬೇಡ, ಹೊರಗಡೆ ಇರು, ಸಪ್ರೇಟ್ ಆಗಿರು, ಈ ಥರ ಕೂಡ ಮಾಡ್ತಾರೆ. 5 ದಿನ ಕೂಡ ತಲೆಗೆ ಸ್ನಾನ ಮಾಡುವಂಥದ್ದು, ಸೊ ಅಡುಗೆ ಮನೆಗೆ ಹೋಗಬಾರ್ದು, ಅಡುಗೆ ಮಾಡಬಾರ್ದು, ಈ ಥರ ಎಲ್ಲ ಕೂಡ ನಾವು ಫಾಲೋ ಮಾಡಬೇಕು. ಯಾಕಂದ್ರೆ ಮದುವೆಗೆ ಮುಂಚೆನೂ ತುಂಬಾ ಜನ ಹೆಣ್ಮಕ್ಳು ಟೆನ್ಷನ್ ಇರುತ್ತೆ, ಅತ್ತೆ ಮನೆಯಲ್ಲಿ ಹೇಗೆ ಇರಬೇಕು ಇದರಲ್ಲಿ ಈ ವಿಚಾರದಲ್ಲಿ ಅಂತ. 5 ದಿನದಲ್ಲಿ 1, 3, 5ನೇ ದಿನ ತಲೆಗೆ ಸ್ನಾನ ಮಾಡಲೇಬೇಕು. ಅದೇ ಹೆಣ್ಣು ಮಗಳು ಅಡುಗೆ ಮನೆಗೆ ಹೋಗಬಾರ್ದು, ಯಾಕಂದ್ರೆ ಅವಳಿಗೆ ಬಹುಶಃ 1 ತಿಂಗಳಲ್ಲಿ 5 ದಿನ ರೆಸ್ಟ್ ವಿಶ್ರಾಂತಿ ಪಡಲಿಕ್ಕೆ ಇರುವಂಥ ದಿನಗಳು. ಮನೆಯಿಂದ ಹೊರಗು ಮನೆಯಿಂದ ಹೊರಗೆ ಏನಾದರೂ ಯಾರಿಗಾದರೂ ದಾನ ಮಾಡಬೇಕಾದ್ರೆ ವರ್ಜ. ಯಾರೋ ಸಂದರ್ಭ ಬರ್ತಾರೆ, ಏನೋ ನಿಮ್ಮನ್ನು ಕೇಳ್ತಾರೆ, ನೀವು ಕೊಡೋ ಹಾಗಿಲ್ಲ. ಗಂಡ ಹೆಂಡತಿ ದಂಪತಿಗಳು ಆ ಸಂದರ್ಭದಲ್ಲಿ 5 ದಿನಗಳ ಕಾಲ ಒಟ್ಟಿಗೆ ಮಲಗೋ ಹಾಗೆ ಸಾಧ್ಯವಿಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ನೌಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಮಂತ್ಲಿ ಸೈಕಲ್ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಇರುವಂಥ ಸಮಸ್ಯೆ. ಸೊ ಈ ಒಂದು ಸಮಸ್ಯೆ ಬಂದಾಗ ಸಾಕಷ್ಟು ಜನದ ಮನೆಯಲ್ಲಿ ಒಂದೊಂದು ರೀತಿಯಾಗಿರುವಂಥ ಪದ್ಧತಿಗಳಿರುತ್ತೆ. ಕೆಲವರು ಮನೆಯಲ್ಲಿ ತುಂಬ ಕಾಮನ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಲವರು ಮನೆಯಲ್ಲಿ 5 ದಿನ ನೀನು ಅಡುಗೆ ಮನೆ ಬರಬೇಡ, ಹೊರಗಡೆ ಇರು, ಸಪ್ರೇಟ್ ಆಗಿರು, ಈ ಥರ ಕೂಡ ಮಾಡ್ತಾರೆ. ಸೊ ಇದು ತುಂಬ ಕಾಮನ್ನು ಫಿಸಿಕಲ್ ಆಗಿ ನಡೆಯುವಂಥದ್ದು ಪ್ರತಿಯೊಬ್ಬರ ಒಂದು ಮಹಿಳೆಯರಲ್ಲಿ. ಈ ಒಂದು ಸಂದರ್ಭದಲ್ಲಿ ನಾವು 5 ದಿನ ಕೂಡ ತಲೆಗೆ ಸ್ನಾನ ಮಾಡುವಂಥದ್ದು, ಸೊ ಅಡುಗೆ ಮನೆಗೆ ಹೋಗಬಾರ್ದು, ಅಡುಗೆ ಮಾಡಬಾರ್ದು, ಈ ಥರ ಎಲ್ಲ ಕೂಡ ನಾವು ಫಾಲೋ ಮಾಡಬೇಕಾ? ಏನು ಮಾಡಬೇಕು? ಇದು ಕೆಲವ್ರ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಇನ್ನು ಕೆಲವ್ರ ಮನೆಯಲ್ಲಿ ಇರೋದಿಲ್ಲ. ಬಟ್ ನಾವೇನಾದರೂ ಬೇಸಿಕ್ ರೂಲ್ ಫಾಲೋ ಮಾಡಬೇಕನ್ನೋದ್ರೆ ಇಷ್ಟು ಮಾಡಿದ್ರೆ ಸಾಕು, ಅಥವಾ ಅದು ನ್ಯಾಚುರಲ್ ಆಗಿ ನಡೆಯುವಂಥದ್ದು, ಇದನ್ನು ಕನ್ಸಿಡರ್ ಮಾಡಲೇಬಾರ್ದ? ಹೇಗೆ ನಾವು ಇದನ್ನು ತೊಗೊಳ್ಬೇಕಾಗತ್ತೆ ಗುರುಗಳು? ಯಾಕಂದರೆ ಮದುವೆಗೆ ಮುಂಚೆನೂ ತುಂಬ ಜನ ಹೆಣ್ಮಕ್ಳು ಟೆನ್ಷನ್ ಇರುತ್ತೆ, ಅತ್ತೆ ಮನೆಯಲ್ಲಿ ಹೇಗೆ ಇರಬೇಕು ಇದರಲ್ಲಿ ಈ ವಿಚಾರದಲ್ಲಿ ಅಂತ. ಸೊ ಮದುವೆ ಆದಮೇಲೆ ಕೂಡ ಟೆನ್ಷನ್ ಬರುತ್ತೆ. ಸೊ ಹೇಗೆ ಇದನ್ನು ಕನ್ಸಿಡರ್ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸಹಜವಾಗಿ ಸೃಷ್ಟಿಯ ನಿಯಮ. ಇದರಲ್ಲಿ ಅದೇ ಕೆಲವೊಂದು ಕಂಡೀಷನ್ ಇದ್ದಾವೆ. ಕೆಲವರಿಗೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರುತ್ತೆ, ಅದಕ್ಕೆ ವರ್ಜ ಮಾಡಿರ್ತಾರೆ ಬೇಡ ಅಂತ ಕೂಡ. ನಿಜ. ಅದು ನೀವು ಸ್ನಾನ ಮಾಡೋಕ್ಕೂ ಮುನ್ನ ಹೇಗಿರ್ತೀರಿ, ಸ್ನಾನ ಮಾಡೋದ್ಮೇಲೆ ಹೇಗಿರ್ತೀರಿ, ಈ ವ್ಯತ್ಯಾಸಗಳನ್ನು ಸ್ವಲ್ಪ ನಾವು ಕಂಡುಕೊಳ್ಬೇಕಾಗ್ತವೆ. ಹೆಣ್ಣು ಮಕ್ಕಳು 5 ದಿನಗಳ ಆ ಋತುಚರ್ಯೆಯಲ್ಲಿ ಸ್ನಾನ ಇದೆಯಲ್ಲ, 5 ದಿನ ಸಾಧ್ಯವಾದರೆ ನಿಮಗೇನಾದರೂ ತುಂಬ ಆ್ಯಕ್ಚುಲಿ ಮಾಡೋ ಹಾಗಿಲ್ಲ, ನಮಗೆ ಇಲ್ಲ ಗುರುಗಳದ್ದು ಅಭ್ಯಾಸ ಆಗಿದೆ, ನಮಗೇನು ತೊಂದರೆ ಆಗಲ್ಲ ಅಂದರೆ ಖಂಡಿತ ಮಾಡಿ, ತೊಂದರೆ ಇಲ್ಲ. ಆದರೆ ಮಾಡಲೇಬೇಕಾಗಿರುವಂಥದ್ದಿದೆ. 5 ದಿನದಲ್ಲಿ 1, 3, 5ನೇ ದಿನ ತಲೆಗೆ ಸ್ನಾನ ಮಾಡಲೇಬೇಕು. ಮೊದಲ ದಿನ, 5ನೇ ದಿನ ನೀವು ಖಂಡಿತ ಸ್ನಾನ ಮಾಡಬೇಕು. ಅದರಲ್ಲಿ ನೀವು ಎಣ್ಣೆ ಗಿಣ್ಣೆ ಹಚ್ಕೊಳ್ಳೋ ಹಾಗಿಲ್ಲ, ಆಮೇಲೆ ಶಾಂಪೂ ಬಳಸೋಕ್ಕೆ ಚಾನ್ಸೇ ಇಲ್ಲ. ಆ ಸಂದರ್ಭದಲ್ಲಿ ಕೊನೆಯ ದಿವಸ ಮಾತ್ರ ಸಾಧ್ಯ ಆದರೆ ನೀವು ಸೀಗೆಕಾಯಿ ಬಳಸಬಹುದು ಅಂತ ಹೇಳ್ತಾನೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಪಾಪ ಆಫೀಸ್ಗೆ ಹೋಗಬೇಕಾಗತ್ತೆ, ಜಾಬ್ ಮಾಡ್ತಿರ್ತಾರೆ. ಅವ್ರಿಗೆ ಇವೆಲ್ಲ ನಾನು ಹೇಳಿದರೆ ಪಾಪ ಕಷ್ಟ ಆಗತ್ತೆ. ಯಾಕಂದರೆ ಅವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಒಂದು ಸಂಸಾರ. ಕೆಲವೊಂದು ಪಾಪ ಎಂಥ ನಾವು ಕಂಡೀಷನ್ ಹೇಳಿದ್ರು ಕೆಲವೊಂದು ಬಾರಿ ಆಗೋದಿಲ್ಲ. ಅದೇ ಹೆಣ್ಣು ಮಗಳು ಅಡುಗೆ ಮನೆಗೆ ಹೋಗಬಾರ್ದು, ಯಾಕಂದರೆ ಅವಳಿಗೆ ಬಹುಶಃ 1 ತಿಂಗಳಲ್ಲಿ 5 ದಿನ ರೆಸ್ಟ್ ವಿಶ್ರಾಂತಿ ಪಡಲಿಕ್ಕೆ ಇರುವಂಥ ದಿನಗಳು. ಇನ್ನೆಲ್ಲ ಪಕ್ಕಕ್ಕಿಡೆ ವಿಜ್ಞಾನ ಹೇಳುತ್ತೆ, ಸಣ್ಣದೊಂದು ಕ್ರಿಮಿ ಮತ್ತೊಂದು ಇನ್ನೊಂದು ಏನೇ ನಾವೆಲ್ಲ ಪಕ್ಕ ಮೊದಲೇ ಹೇಳಿರ್ತೀನಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮನೆಯಲ್ಲೂ ದುಡಿಯೋ ಯಂತ್ರವಿದು, ಆಚೆನೂ ದುಡಿಯೋ ಯಂತ್ರವಿದು. ಈ ಹೆಣ್ಣು ಮಗನ ಹಾಗೆ ಬಳಸ್ಕೊಂಡಿರೋದ್ರಿಂದ ಕೊನೆ ಪಕ್ಷ ಆ ಮಗುವಿಗೆ, ಆಕೆಗೆ ಒಂದು 5 ದಿನಗಳಾದರೂ ವಿಶ್ರಾಂತಿ ಸಿಗಲಿ ಅನ್ನೋದು ಉದ್ದೇಶ ಇಟ್ಟು ಮಾಡಿದ್ದಾರೆ. ಸ್ವಲ್ಪ ಮಡಿ ಮೇಲಿಗೆ ತಂದ್ರಲ್ಲಿ ಈ ಉದ್ದೇಶಕ್ಕಾಗಿಯೇ ತಂದರು. ಇನ್ನು ಅದು ಬಾಡಿನಲ್ಲೇ ಪ್ರಾಕೃತಿಕವಾಗಿ ಜರುಗುವಂಥದ್ದಾದರೂ ಕೂಡ ಆ 5 ದಿನಗಳು ವಿಶ್ರಾಂತಿ. ಯಾಕೆ ವಿಶ್ರಾಂತಿ ಅಂದರೆ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ರೀತಿ ತಳಮಳ ಆಗುತ್ತೆ.
ನೋವಾಗುತ್ತೆ, ದುಃಖ ಆಗುತ್ತೆ. ಈಗ ಜ್ವರದಲ್ಲಿರೋರು ಆಕ್ಟಿವ್ ಆಗಿರ್ತಾರಾ? ಖಂಡಿತ ಇಲ್ಲ. ತಲೆನೋವು ಆಕ್ಟಿವ್ ಆಗಿರ್ತಾರಾ? ಇಲ್ಲ. ಹಲ್ಲು ನೋವು ಬಂದವ್ರು ಮಾತಾಡ್ತಾರಾ? ಎಷ್ಟು ಪೇಯ್ನ್ ಇರುತ್ತೆ ಅಷ್ಟು ಪೇಯ್ನ್ ಇರುತ್ತೆ ಅವರಿಗೆ, ಅದಕ್ಕಿಂತಲೂ ಜಾಸ್ತಿ ಇರುತ್ತೆ. ಆ ಹೊಟ್ಟೆ ನೋವಿಂದ ಬಳಲ್ತಿರ್ತಾರೆ. ಆ ಸಂದರ್ಭದಲ್ಲಿ ಆಕೆ ರೆಸ್ಟ್ ಮಾಡಲಿ ಅಂತ ಇನ್ನೆಲ್ಲ ಪಕ್ಕಕ್ಕಿಡಿ. ಆ್ಯಕ್ಚುಲಿ ಅಡುಗೆ ಮನೆಗೂ ಹೋಗೋ ಹಾಗೆಲ್ಲ, ವಿಧಿ ಇಲ್ಲ ಮಾಡಿದ್ದೀವಿ ಅಂತಂದರೆ ಮಾಡಿ, ಆದರೆ ಗಂಡನಿಗೆ ಬಡಿಸೋ ಹಾಗಿಲ್ಲ. ಇನ್ನು ವಿಧಿ ಇಲ್ಲ, ನಿಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಊಟ ಮಾಡಿಸ್ಬೇಕು ಓಡಿಸ್ಬೇಕು, ಅಲ್ಲೂ ಅಭ್ಯಂತರವಿಲ್ಲ. ಸಾಧ್ಯ ಆದರೆ ಬೇರೆ ಪಾಲನೆ ಮಾಡಿದ್ರೆ ಮಕ್ಕಳಿಗಾಗಲಿ ಗಂಡನಿಗಾಗಲಿ ಬಡಿಸೋ ಹಾಗಿಲ್ಲ, ನೀವು ಅಡುಗೆ ಮಾಡೋ ಹಾಗಿಲ್ಲ. ಮಾಡ್ತೀವಿ ಅಂತಂದರೆ ಮಾಡಿಕೊಳ್ಳಿ, ನೀವು ಬೇಕಾದರೆ ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡ್ಬೋದು. ಆದರೆ ಇವ್ರು ಯಾರಿಗೂ ಬಡಿಸೋ ಆಗಿಲ್ಲ, ಅವರೇ ಬಡಿಸ್ಕೊಳ್ಳಿ, ಕನಿಷ್ಠ ಪಕ್ಷ 5 ದಿನ, ಅಷ್ಟಾದರೂ ನಿಮಗೆ ರೆಸ್ಟ್ ಸಿಗಲಿ ಅಂತ. ಆಮೇಲೆ ದೇವರ ಮನೆಗಂತೂ ಸಾಧ್ಯವೇ ಇಲ್ಲ. ದೇವರ ಮನೆಗೆ ನೀವು 5 ದಿನ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳಿಗೋ ಯಜಮಾನರಿಗೋ, ಆ್ಯಕ್ಚುಲಿ ಯಜಮಾನರೇ ಮಾಡಬೇಕಾಗಿತ್ತು ಕೂಡ, ಯಾವ ಜೀವಂಚಿ ಕಾಲವೂ ಕೂಡ ನೀವು ಅವರಿಗೆ ಸಹಕರಿಸಬೇಕಷ್ಟೇ. ಈಗ ಸ್ವಲ್ಪ ಪೂರ್ತಿ ಜಾಸ್ತಿ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡುವಂಥದ್ದು ಇರುತ್ತೆ ಇಲ್ಲಿ. ಇದು ಪ್ರಧಾನವಾಗಿರುವಂಥದ್ದು, ಬಹಳ ಮುಖ್ಯವಾಗಿರತಕ್ಕಂತಹದ್ದು. 1, 3, 5 ಈ ದಿನಗಳ ಸ್ನಾನ, ಶಾಂಪು ಬಳಸಬಾರದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಈಗ ನಾನು ಹೇಳಿದ್ರೆ ಜಾಬ್ಗೆ ಹೋಗೋರ ಕತೆ ಏನು ಆಗೋದೇ ಇಲ್ಲ. ವರ್ಕಿಂಗ್ ವಿಮೆನ್ಸ್ ಪ್ರತಿಯೊಬ್ಬರು ಅವ್ರಿಗೆ ಗೊತ್ತಿರುತ್ತೆ, ಯಾವುದೇ ಯಾತ್ರಾ ಸ್ಥಳ ಕ್ಷೇತ್ರಗಳಂತೂ ಹೋಗಲ್ಲ. ಹೌದು. ಇನ್ನು ವರ್ಕ್ ಮಾಡಲಿಕ್ಕೆ ಹೋಗಲೇಬೇಕಾಗತ್ತೆ. ಅದಕ್ಕಾಗಿ ಅವರವರ ಇಚ್ಛಾನುಸಾರ. ಆದರೆ ಇಲ್ಲೊಂದು ಕೆಲವು ಹೇಳುತ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಈ ಹಿಂದೇನೆ ನಿಮ್ಮ ಬಳಿ ಅಂದರೆ 5 ದಿನಗಳಿಗೂ ಮುನ್ನ ಸಣ್ಣದೊಂದು ಪೇಪರಲ್ಲಿ ಅದೊಂದು ಜಿಪ್ ಕವರಲ್ಲಿ ಅರಿಶಿಣ ಮಾತ್ರ ಹಾಕಿರೋ ಅಂತ ಹೇಳ್ತಾನೆ. ಕುಂಕುಮ ಎಲ್ಲ ಇಲ್ಲಿ ಅರಿಶಿಣ ಹಾಕಿದ್ದು. ಆ ಅರಿಶಿಣ ನಿಮ್ಮ ಜೊತೆಗಿದ್ದರೆ ನಿಮಗಿರ್ತಕ್ಕಂತಹ ದೋಷ ಪ್ರದೋಷಗಳನ್ನು ತೆಗೆಯೋ ಶಕ್ತಿ ಅದಕ್ಕೆ ಇರುತ್ತೆ. ಅದಿದ್ದರೆ ಇಲ್ಲಿ ನಿಮಗೆ ಯಾವುದೇ ತರಹದ ಅಂಟು ಮುಟ್ಟುಗಳು ಅಂತ ಏನು ಹೇಳ್ತಾರೋ, ಅಪವಿತ್ರ ಅಂತ ಏನು ಹೇಳ್ತಾರೋ ಅದಿರಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಸಣ್ಣದೊಂದು ರೇಷ್ಮೆ ತುಣುಕಿನಲ್ಲಿ, ರೇಷ್ಮೆ ಬಟ್ಟೆಯಲ್ಲಿ ಅರಿಶಿಣವನ್ನು ಹಾಕಿ ಗಂಟು ಹಾಕಿದ್ದು, ಆ ಗಂಟು ನಿಮ್ಮ ಬಳಿ ಇತ್ತು ಅಂತಂದರೆ ಯಾವ ದೋಷವೂ ಇಲ್ಲ. ನಿಮ್ಮ ಕೈಲಿ ಆಗುತ್ತೆ. ನಾನು ಆಗಿದ್ದರೂ ಕೂಡ 5 ದಿನಗಳು ಕೂಡ ಆಕ್ಟಿವ್ ಆಗಿರ್ತೀನಿ ಗುರುಗಳೇ, ನನಗೇನು ಹೊಟ್ಟೆ ನೋವಿಲ್ಲ, ಮತ್ತದ್ದು ಇನ್ನೊಂದಿಲ್ಲ, ನಾನು ಚೆನ್ನಾಗಿರ್ತೀನಿ, ಡನ್. ಕೆಲವೊಬ್ಬರಿಗೆ ಮಧ್ಯಾಹ್ನ ತುಂಬ ನಿದ್ದೆ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಅದು ವಿಶ್ರಾಂತಿ ಪಡಲಿಕ್ಕೆ ಇರತಕ್ಕಂಥದ್ದು. ಇದು ಯಾವುದೂ ಇಲ್ಲ ಗುರು, ನಾನು ಮಾಡ್ತೀನಿ ಆನಂದವಾಗಿ ಅಂತಂದರೆ ಆ ಅರಿಶಿಣದ ಒಂದು ಗಂಟು ನಿಮ್ಮ ಬಳಿ ಇತ್ತೆಂದರೂ ಸಾಕು. ಆವಾಗ ನಿಮಗೆ ಯಾವ ಅಂಟು ಬರಲಿಕ್ಕೆ ಸಾಧ್ಯವಿಲ್ಲ. ಈ ಗಂಟು ಇದ್ದಾಗ ಪ್ರೀತಿಯ ಬಂಧುಗಳೇ. ಇನ್ನು ಮನೆಯಿಂದ ಹೊರಗು ಮನೆಯಿಂದ ಹೊರಗೆ ಏನಾದರೂ ಯಾರಿಗಾದರೂ ದಾನ ಮಾಡಬೇಕಾದ್ರೆ ವರ್ಜ. ಯಾರೋ ಆ ಸಂದರ್ಭದಲ್ಲಿ ಬರ್ತಾರೆ, ಏನೋ ನಿಮ್ಮನ್ನು ಕೇಳ್ತಾರೆ, ನೀವು ಕೊಡೋ ಹಾಗಿಲ್ಲ, ತಪ್ಪಿ ಕೊಡೋ ಹಾಗಿಲ್ಲ ಹೇಳ್ತಾನೆ ನೋಡಿ. ಆಮೇಲೆ ಗಂಡ ಹೆಂಡತಿ ದಂಪತಿಗಳು ಆ ಸಂದರ್ಭದಲ್ಲಿ 5 ದಿನಗಳ ಕಾಲ ಒಟ್ಟಿಗೆ ಮಲಗೋ ಹಾಗೆ ಸಾಧ್ಯವಿಲ್ಲ. ಆಕಸ್ಮಿಕ ಇವೆಲ್ಲ ನಾವು ಮಾಡ್ತಾಯಿದ್ವಿ ಅಂತಂದರೆ ಎಷ್ಟೇ ಚೆನ್ನಾಗಿದ್ದರೂ ಬಡತನ ಬಾಗಿಲ ತಟ್ಟುತ್ತೆ, ಎಚ್ಚರ. ಈ 5 ದಿನಗಳಲ್ಲಿ ನೀವು ಮಾಡಿಕೊಂಡು, ಬಹುಶಃ ಯಾರೋ ಹಿರಿಯರು ಬೇಕಾದಷ್ಟು ಮಾಡಿರ್ತಾರೆ, ಅವರು ತುಂಬ ಶ್ರೀಮಂತ ಆಗಿರ್ತಾರೆ, ಅವ್ರಿಗೆ ಲೆಕ್ಕಕ್ಕೆ ಬರಲ್ಲ, ಅದು ಕೂಡ ಒಂದು ದಿನ ತಳ್ಳುತ್ತೆ, ಅದು ಗೊತ್ತಿರೋದೆ. ಆದರೆ 5 ದಿನ ಗಂಡನ ಜೊತೆ ಅಂದರೆ ಒಂದೇ ಮಂಚದಲ್ಲಿ ದಂಪತಿಗಳು ಮಲಗೋದಾಗಿರಬಹುದು, ಮಕ್ಕಳ ಜೊತೆಗೂ ಸಹಿತ ಮಲಗೋ ಹಾಗಿಲ್ಲ. ಇದು ಕೆಲವು ನಿಯಮಗಳಿದ್ದಾವೆ. ಸಪ್ರೇಟಾಗಿರಬೇಕು ಅಂತ ಹೇಳಿ, ಸಾಧ್ಯವಾದಷ್ಟು ಸಪ್ರೇಟಾಗಿ, ಸಾಧ್ಯ ಅಂತಿಲ್ಲ, ಇರಲೇಬೇಕು. ಆ ಪದ್ಧತಿಯಲ್ಲಿ ಇದ್ದದ್ದಾದರೆ ಬಹುಶಃ ನೀವು ಮಾಡುವಂಥ ಕೆಲಸಗಳಲ್ಲಿ ಉಲ್ಬಣ, ಯಾವ ರೀತಿ ಉಲ್ಬಣ, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯ ದಾರಿಯಲ್ಲಿ ನೀವು ನಡೀಲಿಕ್ಕೆ ಸಾಧ್ಯವಿರುತ್ತೆ ಈ 5 ದಿನಗಳು ಕೆಲವೊಂದು ನಿಯಮಗಳನ್ನು ಪಾಲಿಸೋದ್ರಿಂದ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ಈ 5 ದಿನಗಳು ರೆಸ್ಟ್ ಮಾಡಲಿಕ್ಕೋಸ್ಕರ ಮಾಡಿರ್ತಾರೆ ದೊಡ್ಡವರು ಅಂತ ಅಂದ್ಕೊಂಡಿರ್ತೀವಿ. ಇನ್ನು ಕೆಲವ್ರು ನೀವು ಹೇಳ್ದಂಗೆ ವರ್ಕಿಂಗ್ ವಿಮೆನ್ಸ್ ಇರ್ತಾರೆ, ಆಚೆ ಹೋಗಲೇಬೇಕಾಗತ್ತೆ. ಏನಾದರೂ ಫಾಲೋ ಮಾಡಿ ಅಂದಾಗ ಬಹುಶಃ ಕಷ್ಟ ಆಗ್ಬೋದು. ಬಟ್ ಸಾಧ್ಯ ಆದಷ್ಟು ನಾವು ಇದನ್ನು ಫಾಲೋ ಮಾಡೋದಕ್ಕೆ ನೋಡಿ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ 1, 3 ಮತ್ತು 5ನೇ ದಿನ ತಲೆಗೆ ಸ್ನಾನ ಮಾಡುವಂಥದ್ದು ಭಾಳ ಸೂಕ್ತ. ಬಟ್ ಯಾವುದೇ ರೀತಿ ಶಾಂಪು ಬಳಸದೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ವಿಚಾರವಾಗಿ ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.